ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ರಾಜ್ಯದಲ್ಲಿ ಸದ್ಯಕ್ಕೆ ಡಿಸಿಎಂ ಘೋಷಣೆ ಆಗಲ್ವಾ? ಬುಧವಾರ ಸಿಎಂ ಜೊತೆ 8 ರಿಂದ 10 ಸಚಿವರು ಮಾತ್ರ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಹಾಗಾದ್ರೆ ಡಿಸಿಎಂಗಳ ಕಥೆ ಏನು? ಡಿಸಿಎಂ ಘೋಷಣೆ ಸದ್ಯಕ್ಕಿಲ್ವಾ? ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಡಿಸಿಎಂ ಸ್ಥಾನದ ಪ್ರಪೋಸಲ್ ಬಂದಿಲ್ಲ ಅಂತ, ಬಂದ ಮೇಲೆ ನೋಡ್ಬೇಕು ಅಂತ ಹೇಳಿದ್ದಾರೆ. ಎಷ್ಟು ಡಿಸಿಎಂ ಎಷ್ಟು ಸಚಿವರು ಮಾಡಬೇಕು ಅಂತ ನೋಡ್ಬೇಕು, ಇನ್ನೂ ಕೂಡ ಅದರ ಪ್ರಪೋಸಲ್ ಬಂದಿಲ್ಲ ಅಂತ. ಮೊದಲ ಹಂತದಲ್ಲಿ 8 ರಿಂದ 10 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. 15 ದಿನಗಳ ನಂತರ ಮತ್ತೊಂದು ಸುತ್ತಿನಲ್ಲಿ ಸಚಿವ ಸ್ಥಾನ ಸ್ವೀಕಾರದ ಬಗ್ಗೆ, ಸಚಿವ ಸ್ಥಾನ ಕೊಡೋದ್ರ ಬಗ್ಗೆ ಹೇಳ್ತೀವಿ ಅಂತ. ಇನ್ನು ಸಿಎಂ ಸಚಿವರ ಲಿಸ್ಟ್ ಕೊಡ್ಲಿ, ನಂತರ ಎಷ್ಟು ಜನ ಅಂತ ನೋಡ್ತೀವಿ, ಗೊತ್ತಾಗುತ್ತೆ. ಜೂನ್ 3ನೇ ತಾರೀಕು ಸಭೆ ಮಾಡಿ ಎಲ್ಲ ಫೈನಲ್ ಆಗುತ್ತೆ ಅಂತ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಎಷ್ಟು ಡಿಸಿಎಂ ಮಾಡಬೇಕು ಅಥವಾ ಇಂಪಾರ್ಟೆಂಟ್ ಚೇರ್ಮನ್ಗಳು ಇದ್ರ ಜೊತೆಯಲ್ಲೇ ಮಾಡಬೇಕು, ಇವೆಲ್ಲ ಚರ್ಚೆ ನಡೆದಿದೆ. ಅದು 3ನೇ ತಾರೀಕು ಆದ್ಮೇಲೆ ಇನ್ನ ಬಂದಿಲ್ಲ ಪ್ರಪೋಸಲ್. ಅಂದ್ರೆ 8 ಮಾಡ್ತಾರೋ 10 ಮಾಡ್ತಾರೋ, ಅವ್ರ ಪ್ರಪೋಸಲ್ ಬಂದಿಲ್ಲ. ಬಂದ್ಮೇಲೆ ಅದ್ರ ಪ್ರಕಾರ ಸದ್ಯಕ್ಕೆ ಒಂದು ಹಂತದಲ್ಲಿ ಮಾಡಿ, ಅದು ಆದ್ಮೇಲೆ ಮತ್ತೊಂದು 15 ದಿವಸ 1 ತಿಂಗಳು ಬಿಟ್ಟು ಮತ್ತೊಂದು ಹಂತದಲ್ಲಿ ಉಳಿದಂತ ಸದಸ್ಯರೇನು ತಗೊಳ್ಬೇಕು ಅಂತ ಒಂದು ವಿಚಾರ ಇದೆ. ಆದ್ರೆ ಮುಖ್ಯಮಂತ್ರಿಗಳು ಏನು ವಿಚಾರ ಮಾಡ್ತಾರೆ ಗೊತ್ತಾಗಿಲ್ಲ. ಮತ್ತೆ ಆಗ್ತಾರ ನ್ಯಾಚುರಲಿ ಇವ್ರು ಬಿಟ್ಟ ಮೇಲೆ ಇನ್ನೊಬ್ರು ಬರಲೇಬೇಕು. ನಾವೆಲ್ಲ ಸರ್ಚ್ ಮಾಡ್ತಾ ಇದ್ದೇವೆ, ಒಳ್ಳೆಯವ್ರನ್ನ ನೋಡಿ ಮತ್ತು ಕಾಂಬಿನೇಷನ್ ನೋಡಿ ಮಾಡ್ಬೇಕಾಗ್ತದೆ. ಪಾರ್ಟಿ ದೃಷ್ಟಿಯಿಂದ, ಮುಂದೆ ಪಾರ್ಟಿ ಕಟ್ಟೋ ದೃಷ್ಟಿಯಿಂದ, ಮತ್ತು ವಿಶೇಷವಾಗಿ ಈ ಒಂದು ನಮಗೆ ಕೇವಲ ಈಗ 24 ತಿಂಗಳಿರೋದ್ರಿಂದ ಬಹಳ ಸ್ಪೀಡ್ವಾಗಿ ಕೆಲಸ ಮಾಡ್ತಕ್ಕಂಥ ಮತ್ತು ಕಲೆಕ್ಟಿವ್ ಆಗಿ ಇದ್ದು ಎಲ್ಲರೂ ಕೂಡಿ ಹೋಗ್ತಕ್ಕಂಥ ಒಬ್ಬ ನಾಯಕನನ್ನ ನಾವು ಹುಡುಕ್ಬೇಕು. ಅವ್ರ ಜೊತೆಯಲ್ಲಿ ಕೋಆಪರೇಟ್ ಮಾಡ್ತಕ್ಕಂಥ ಜನನೂ ಕೂಡ ಇರ್ಬೇಕಾಗ್ತದೆ. ಇದ್ರದೆಲ್ಲ ವಿಚಾರ ಮಾಡಿ ನಾವು ಮಾಡ್ತಾ ಇದ್ದೇವೆ. ಇದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರತಿಕ್ರಿಯೆ. ಡಿಸಿಎಂ ಹುದ್ದೆ ಎಷ್ಟು ಅನ್ನೋದ್ರ ಬಗ್ಗೆನೂ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ, ಯಾರಾಗ್ತಾರೆ ಅನ್ನೋದ್ರ ಬಗ್ಗೆನೂ ಕ್ಲಾರಿಟಿ ಇಲ್ಲ. ಸಂಭಾವ್ಯ ಆ ಶಾಸಕರ ಬಗ್ಗೆ ನೀವು ಈಗಾಗಲೇ ಗ್ಯಾರಂಟಿ ನ್ಯೂಸ್ನಲ್ಲಿ ಪಟ್ಟಿಯನ್ನು ಕೂಡ ಗಮನಿಸಿದ್ರೆ, ಅಂದರೆ ಡಿಕೆ ಶಿವಕುಮಾರ್ ಜೊತೆ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಸಂಭಾವ್ಯ ಸಚಿವರು ಡಿಸಿಎಂಗಳು ಯಾರಾಗಬಹುದು ಅದ್ರ ಬಗ್ಗೆ ಒಂದಷ್ಟು ಸಂಭಾವ್ಯತೆಯನ್ನ ಗಮನಿಸಬಹುದು. ಆದರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳೋ ಪ್ರಕಾರ ಸದ್ಯಕ್ಕೆ ಹಾಗಾದ್ರೆ ಡಿಸಿಎಂ ಘೋಷಣೆ ಆಗಲ್ವಾ? ಕ್ಯಾಬಿನೆಟ್ ರಚನೆಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಗೊಂದಲ ಇದೆಯಾ ಅಂತ.